ಹೋಟೆಲ್ನಲ್ಲಿ ಆ ನಟ ಮತ್ತು ಆ ನಟಿ ಗದ್ದಲ ಹೈಡ್ರಾಮಾ. ಸ್ಟಾರ್ ಹೋಟೆಲ್ ಕಾರ್ ಪಾರ್ಕಿಂಗ್ನಲ್ಲಿ ಆ ನಟಿ ರಂಪಾಟವನ್ನ ಮಾಡಿದ್ರು. ಹೋಟೆಲ್ನಲ್ಲಿ ಆ ಒಂದು ನಟ ಮತ್ತು ನಟಿಯ ಗದ್ದಲ ಮತ್ತು ಹೈಡ್ರಾಮಾ. ಸ್ಟಾರ್ ಹೋಟೆಲ್ ಕಾರ್ ಪಾರ್ಕಿಂಗ್ನಲ್ಲಿ ಆ ನಟಿ ರಂಪಾಟ ಮಾಡಿದ್ರು. ಕುಡಿದ ಅಮಲಿನಲ್ಲಿ ಮಾಡಿದ ಆ ನಟಿಯಿಂದ ಭಾರಿ ಗದ್ದಲವೆದ್ದಿತ್ತು. ಆ ನಟನ ಸಲುವಾಗಿ ಆ ನಟಿ ಮಾಡಿದ ರಂಪಾಟ ಅಷ್ಟಿಷ್ಟಲ್ಲ, ಅಷ್ಟಕ್ಕೂ ಆ ಖ್ಯಾತ ನಟ ಯಾರು, ಆ ನಟಿ ಯಾರು, ಇದ್ರ ಬಗ್ಗೆ ಹೇಳ್ತೀವಿ. ಅಷ್ಟಕ್ಕೂ ಆಗಿದ್ದೇನು, ಸಾಕ್ಷ್ಯ ಏನಾದ್ರೂ ಇದೆಯಾ? ಹೋಟೆಲ್ನಲ್ಲಿ ಆ ನಟ ಮತ್ತು ನಟಿಯ ಗದ್ದಲ ಹೈಡ್ರಾಮಾ ನಡೀತು. ಸ್ಟಾರ್ ಹೋಟೆಲ್ ಕಾರ್ ಪಾರ್ಕಿಂಗ್ನಲ್ಲಿ ಆ ನಟಿ ರಂಪಾಟವನ್ನ ಮಾಡಿದ್ರು. ಕುಡಿದ ಅಮಲಿನಲ್ಲಿ ಮಾಡಿದ ಆ ನಟಿಯಿಂದ ಭಾರಿ ಗದ್ದಲವೆದ್ದಿತ್ತು. ನಟನ ಸಲುವಾಗಿ ಆ ನಟಿ ಮಾಡಿದ ರಂಪಾಟ ಅಷ್ಟಿಷ್ಟಲ್ಲ, ಅಷ್ಟಕ್ಕೂ ಆ ಖ್ಯಾತ ನಟ ಯಾರು, ಆ ನಟಿ ಯಾರು? ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು? ಹಾಗಾದ್ರೆ ಸಾಕ್ಷ್ಯ ಏನಾದ್ರೂ ಇದೆಯಾ? ಹೋಟೆಲ್ನ ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಆ ನಟಿ ಮತ್ತು ಆ ನಟನ ರಂಪಾಟ ಆಗುತ್ತೆ. ಕುಡಿದ ಅಮಲಿನಲ್ಲಿ ಆ ನಟಿ ರಂಪಾಟವನ್ನ ಮಾಡ್ತಾರೆ. ಆ ನಟಿ ಮತ್ತು ಆ ನಟ ಇಬ್ಬರು ಅಲ್ಲಿ ಗದ್ದಲ ರಂಪಾಟವನ್ನ ಶುರು ಮಾಡ್ತಾರೆ. ಹಾಗಾದ್ರೆ ಇದನ್ನ ಮಾಡಿದಂತ ಆ ನಟಿ ಯಾರು, ಆ ನಟ ಯಾರು ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಗಳಿದಾವ? ಆ ಒಂದು ಹೋಟೆಲ್ನ ಪಾರ್ಕಿಂಗ್ನಲ್ಲಿ, ಕಾರ್ ಪಾರ್ಕಿಂಗ್ನಲ್ಲಿ ಆ ನಟನಿಗೋಸ್ಕರ ಆ ನಟಿ ಮಾಡಿದಂತ ರಂಪಾಟ ಅಷ್ಟಿಷ್ಟಲ್ಲ, ಒಂದೊಂದಲ್ಲ. ಹೀಗಾಗಿ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಯ್ತು, ಇದ್ರ ಬಗ್ಗೆ ಏನಾದರೂ ಸಾಕ್ಷಿಗಳಿದಾವ ಅನ್ನುವಂತ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಇದು ದಳಪತಿ ವಿಜಯ್ ಮತ್ತು ನಟಿ ತ್ರಿಷಾ ಕಹಾನಿ. ವಿಜಯ್ ಪತ್ನಿ ಡಿವೋರ್ಸ್ ಕೇಳಿದ ಬೆನ್ನಲ್ಲೇ ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಿದ್ದಾರೆ. ತಮಿಳು ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ ಇದು. ತ್ರಿಷಾ ವಿಜಯ್ ಬಗ್ಗೆ ಬಿಜೆಪಿ ಮುಖಂಡನ ಸ್ಫೋಟಕ ಮಾತು. ಬಿಜೆಪಿ ಮುಖಂಡ ತಿರುಚಿ ಸೂರ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಳಪತಿ ವಿಜಯ್ ಮತ್ತು ನಟಿ ತ್ರಿಷಾ ಕಹಾನಿ ಇದು. ವಿಜಯ್ ಪತ್ನಿ ಡಿವೋರ್ಸ್ ಕೇಳಿದ ಬೆನ್ನಲ್ಲೇ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ತಮಿಳು ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ. ತ್ರಿಷಾ ವಿಜಯ್ ಬಗ್ಗೆ ಬಿಜೆಪಿ ಮುಖಂಡನ ಸ್ಫೋಟಕ ಹೇಳಿಕೆ. ಬಿಜೆಪಿ ಮುಖಂಡ ತಿರುಚಿ ಸೂರ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ದಳಪತಿ ವಿಜಯ್ ಹೆಂಡತಿ ಸಂಗೀತ ಡಿವೋರ್ಸ್ ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ ಕೇಳಿದ ಮೇಲೆ ಇಬ್ರು ಒಟ್ಟೊಟ್ಟಾಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸೂರ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತಿರುಚಿ ಸೂರ್ಯ ಹೇಳಿಕೆ ಇದು. ಹಾಗಾದ್ರೆ ಇವರು ಓಡಾಡಿದ್ದು ನಿಜಾನಾ? ಇದಕ್ಕೆ ಸಾಕ್ಷಿಗಳಿದಾವ? ಇದು ನಡೆದಿರುವಂತಹ ಘಟನೆ ಹೇಗೆ? ಇದ್ರ ಬಗ್ಗೆ ಎಲ್ಲ ಇದೀಗ ಅನುಮಾನ ಮೂಡ್ತಾ ಇರುವಂತದ್ದು. ಹೋಟೆಲ್ ಒಂದರ ಕಾರ್ ಪಾರ್ಕಿಂಗ್ನಲ್ಲಿ ಆ ನಟಿ ಆ ನಟನಿಗೋಸ್ಕರ, ತ್ರಿಷಾ ದಳಪತಿ ವಿಜಯ್ಗೋಸ್ಕರ ರಂಪಾಟವನ್ನ ಮಾಡಿದ್ರು. ಕುಡಿದ ಅಮಲಿನಲ್ಲಿ ರಂಪಾಟವನ್ನ ಮಾಡಿದ್ರು. ಇದ್ರ ಬಗ್ಗೆ ಗದ್ದಲ ಎದ್ದಿತ್ತು ಅಲ್ಲಿ ಅನ್ನುವಂಥ ವಿಚಾರದ ಬಗ್ಗೆ ಇದೀಗ ತಿರುಚಿ ಸೂರ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ನಿಜಾನಾ? ಇದಕ್ಕೆ ಸಾಕ್ಷಿಗಳಿದಾವ? ಇವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸತ್ಯ? ಯಾಕಂದ್ರೆ ವಿಜಯ್ ಪತ್ನಿ ಡಿವೋರ್ಸ್ ಕೇಳಿದ ಬೆನ್ನಲ್ಲೇ ಈ ರೀತಿಯಾಗಿ ಓಡಾಡ್ತಾ ಇದ್ದಾರಾ, ಒಟ್ಟೊಟ್ಟಿಗೆ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ ವಿಜಯ್ ಮತ್ತು ತ್ರಿಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇದನ್ನ ಏನಾದ್ರೂ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ರಾಜಕಾರಣಿಗಳು ಅನ್ನುವಂಥದ್ದನ್ನ ಎಲ್ಲ ಆಂಗಲ್ನಲ್ಲೂ ಕೂಡ ಗಮನಿಸಬೇಕಾಗುತ್ತೆ. ಇದೀಗ ಒಂದು ಹೋಟೆಲ್ ಒಂದರ ಕಾರ್ ಪಾರ್ಕಿಂಗ್ನಲ್ಲಿ ಕುಡಿದು ಅಮಲಿನಲ್ಲಿ ತ್ರಿಷಾ ಗಲಾಟೆಯನ್ನ ಮಾಡಿರ್ತಾರೆ ವಿಜಯ್ಗೋಸ್ಕರ ಅನ್ನುವಂಥ ಮಾತನ್ನ ಆಡಿರುವಂಥದ್ದು ತಿರುಚಿ ಸೂರ್ಯ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ, ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನ ಯಾವುದಾದ್ರೂ ಇದೆಯಾ ಅಂತ ಇಲ್ಲಿ ಗಮನಿಸಿ ನೋಡಿದ್ರೆ ಅದ್ರ ಬಗ್ಗೆನೂ ಸಹಿತ ಇಲ್ಲಿ ವಿಚಾರಣೆ ಮಾಡಬೇಕಾಗುತ್ತೆ. ಇದೀಗ ವಿಜಯ್ ಪತ್ನಿ ಡಿವೋರ್ಸ್ ಕೇಳಿದ್ದಾರೆ ಅನ್ನುವಂಥ ಒಂದು ಸುದ್ದಿ. 250 ಕೋಟಿ, ಅದ್ರ ಜೊತೆಗೆ ಹೈದರಾಬಾದ್ನಲ್ಲಿ ಒಂದಿಷ್ಟು ಮನೆ ಆಸ್ತಿ ಪಾಸ್ತಿಗಳನ್ನ ಕೊಡ್ತಾರೆ ಅನ್ನುವಂಥ
ಊಹಾಪೋಹಗಳು ವದಂತಿಗಳು ಇರುವಂಥದ್ದು. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ, ಬಟ್ ಇರುವಂಥದ್ದು ಸದ್ಯಕ್ಕೆ ಇರುವಂತಹ ಸುದ್ದಿ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಹಾಗಾದ್ರೆ ಇವರು ಹೇಳ್ತಾ ಇರುವಂಥದ್ದು ನಿಜಾನ? ತಿರುಚಿ ಸೂರ್ಯ ಬಿಜೆಪಿ ಮುಖಂಡ ಹೇಳ್ತಾ ಇರುವಂತಹ ಮಾತು ನಿಜ, ಇದಕ್ಕೆ ಸಾಕ್ಷಿ ಇದೆಯಾ? ನುಂಗಂಬಕ್ಕಂ ಹೋಟೆಲ್ನಲ್ಲಿ ನಟ ವಿಜಯ್ ತ್ರಿಷ್, ನಾನು ಪ್ರತಿ ವಾರ ಪಾರ್ಟಿಗಳಲ್ಲಿ ಭಾಗವಹಿಸಲು ಚೆನ್ನೈಗೆ ಹೋಗ್ತಿದ್ದೆ. ತಿರುಚಿಯಿಂದ ಚೆನ್ನೈಗೆ ವಿಮಾನದಲ್ಲಿ ಹೋಗ್ತಿದ್ದೆ. ಆಗ ನಡೆದ ಎಲ್ಲಾ ಘಟನೆಗಳು ನನಗೆ ತಿಳಿದಿವೆ. ಆ ನಟಿ ಸ್ಟಾರ್ ಹೋಟೆಲ್ನ ಕಾರ್ ಪಾರ್ಕಿಂಗ್ ನಲ್ಲಿ ಗದ್ದಲ ಮಾಡಿದ್ಲು. ಕುಡಿದ ಅಮಲಿನಲ್ಲಿ ಮಾಡಿದ ಎಲ್ಲಾ ಗದ್ದಲಕ್ಕೆ ನಾನು ನೇರ ಸಾಕ್ಷಿ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಬಳಿಕ ವಿಜಯ್ ಹಾಗೂ ತ್ರಿಷಾ ನನ್ನ ಮೇಲೆ ಕೇಸ್ ಹಾಕಬಹುದು, ಆದ್ರೆ ನಾನು ಅವರನ್ನ ಎಲ್ಲಿ ನೋಡಿದ್ದೇನೆ ಎಂಬುದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ನಾನು ಅದನ್ನ ಕೋರ್ಟ್ಗೆ ನೀಡುತ್ತೇನೆ ಎಂದ ತಿರುಚಿ ಸೂರ್ಯ. ಕಟ್ಟಿಕೊಂಡ ಹೆಂಡತಿನ ಸರಿಯಾಗಿ ನೋಡಿಕೊಳ್ಳೋದಿದ್ರೆ ದೇಶ ಹೇಗೆ ಆಳ್ತೀರಾ? ಇದು ಕೇವಲ ವದಂತಿಯಲ್ಲ, ಡಿಸೆಂಬರ್ನಲ್ಲಿಯೇ ವಿಚ್ಛೇದನದ ರಗಳೆ. ಈಗ ಕೋರ್ಟ್ ಮೂಲಕ ವಿಜಯ್ಗೆ ಸಂಗೀತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತ್ರಿಷಾ ವಿಜಯ್ ಬಗ್ಗೆ ಬಿಜೆಪಿ ಮುಖಂಡನ ಸ್ಫೋಟಕ ಮಾತಿದು. ನುಂಗಂಬಕ್ಕಂ ಹೋಟೆಲ್ನಲ್ಲಿ ನಟ ವಿಜಯ್ ಮತ್ತು ತ್ರಿಷಾ ಇದ್ರು. ನಾನು ಪ್ರತಿ ವಾರ ಪಾರ್ಟಿಗೆ ಅಂತ ಹೋಗ್ತಿದ್ದೆ. ಪಾರ್ಟಿಯಲ್ಲಿ ಭಾಗವಹಿಸಲು ಚೆನ್ನೈಗೆ ಹೋಗ್ತಿದ್ದೆ. ತಿರುಚಿಯಿಂದ ಚೆನ್ನೈಗೆ ವಿಮಾನದಲ್ಲಿ ನಾನು ಹೋಗ್ತಿದ್ದೆ. ಆಗ ನಡೆದ ಎಲ್ಲಾ ಘಟನೆಗಳು ನನಗೆ ತಿಳಿದಿದೆ. ಅದ್ರ ಬಗ್ಗೆ ನನಗೆ ಸಾಕ್ಷಿ ಸಹಿತ ನಾನು ನೇರವಾಗಿ ನೋಡಿದ್ದೇನೆ. ಇದನ್ನ ನನ್ನ ಕಣ್ಣಿಂದಲೇ, ಇದ್ರ ಕುರಿತಾಗಿ ನನಗೆ ಸಾಕ್ಷಿಗಳು ಸಹಿತ ಇದೆ ನನ್ನ ಹತ್ರ ಅಂತ ಬಿಜೆಪಿ ಮುಖಂಡ ತಿರುಚಿ ಸೂರ್ಯ ಹೇಳ್ತಾರೆ. ಆ ನಟಿ ಸ್ಟಾರ್ ಹೋಟೆಲ್ನ ಕಾರ್ ಪಾರ್ಕಿಂಗ್ ನಲ್ಲಿ ಗದ್ದಲ ಮಾಡಿದ್ಲು. ಕುಡಿದ ಅಮಲಿನಲ್ಲಿ ಮಾಡಿದ ಎಲ್ಲಾ ಗದ್ದಲಕ್ಕೂ ಕೂಡ ನಾನೇ ನೇರವಾಗಿ ಸಾಕ್ಷಿ ಇದ್ದೇನೆ. ಕಟ್ಕೊಂಡ್ ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ಹೀಗಿರುವಾಗ ದೇಶ ಹೇಗ್ರಿ ಆಳ್ತಾರೆ ಇವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ತಿರುಚಿ ಸೂರ್ಯ. ಇದು ಕೇವಲ ವದಂತಿಯಲ್ಲ, ಡಿಸೆಂಬರ್ನಲ್ಲಿಯೇ ವಿಚ್ಛೇದನ ರಗಳೆ ಎದ್ದಿತ್ತು. ಆಗ ಕೋರ್ಟ್ ಮೂಲಕ ವಿಜಯ್ಗೆ ಸಂಗೀತ ನೋಟಿಸ್ ಅನ್ನ ಕೊಟ್ಟಿದ್ರು. ಕಟ್ಟಿಕೊಂಡ ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ದೇಶ ಹೇಗೆ ಆಳ್ತಾರೆ ಅಂತ ತಿರುಚಿ ಸೂರ್ಯ ಆಡಿರುವಂತಹ ಮಾತು. ನಾನು ಅದನ್ನ ಕೋರ್ಟ್ಗೆ ನೀಡ್ತೇನೆ, ಈ ಸಾಕ್ಷಿ ಇದೆ ನನ್ನ ಹತ್ರ, ಇದನ್ನ ನಾನು ಕೋರ್ಟ್ಗೆ ನೀಡ್ತೇನೆ ಅಂತ ತಿರುಚಿ ಸೂರ್ಯ ಹೇಳಿದ್ದಾರೆ. ಈಗಾಗಲೇ ಇದೀಗ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ತಿರುಚಿ ಸೂರ್ಯ ಅವ್ರನ್ನ. ಬಿಜೆಪಿ ಮುಖಂಡನಾಗಿದ್ದ ತಿರುಚಿ ಸೂರ್ಯ ಅವರು ಆಡಿರುವಂತಹ ಮಾತಿದು ವಿಜಯ್ ಮತ್ತು ತ್ರಿಷಾ ಕುರಿತಾಗಿ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಈ ಒಂದು ಸಂಗೀತ ಸಹಿತ ಇದ್ರೆ ವಿಜಯ್ ಅವರ ಪತ್ನಿ ಸಂಗೀತ ಸಹಿತ ಅಲ್ಲಿ ಡಿವೋರ್ಸ್ ಅನ್ನ ಕೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವದಂತಿಗಳು ಓಡಾಡ್ತಾ ಇದಾವೆ. ಇನ್ನು ತ್ರಿಷಾ ಮತ್ತು ವಿಜಯ್ ಅವರ ಸಂಬಂಧದ ಕುರಿತಾಗಿ ಹಲವಾರು ವದಂತಿಗಳು ಓಡಾಡ್ತಾ ಇರುವಂತದ್ದು. ಸೊ ಇದನ್ನ ಅಲ್ಲಿ ಇಟ್ಕೊಂಡು ಬಿಜೆಪಿ ಮುಖಂಡ ಮಾತನಾಡಿದ್ದಾರೆ. ಇವರು ಆ ನಟಿ ಸಹಿತ ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿದ್ದು ಸಹಿತ ನನಗೆ ಗೊತ್ತಿದೆ. ಬೇಕಾದ್ರೆ ಇದನ್ನ ನಾನು ನೇರವಾಗಿ ಸಾಕ್ಷಿ ಇದ್ದೀನಿ, ನನ್ನ ಹತ್ರ ಇದ್ರ ಬಗ್ಗೆ ಸಾಕ್ಷಿ ಸಹಿತ ಇದಾವೆ. ಬೇಕಾದ್ರೆ ನಾನು ಕೋರ್ಟ್ಗೂ ಸಹಿತ ಇದನ್ನ ಹಾಜರುಪಡಿಸೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ.